ವೀಕ್ಷಕರೇ ನಮಸ್ಕಾರ. ನಾನು ಸ್ಮಿತಾ ರಂಗನಾಥ್. ಇವತ್ತು ರಿಪಬ್ಲಿಕ್ ಕನ್ನಡದ ತಂಡ ಲಕ್ಷಾಂತರ ಮಂದಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸ್ತಾ ಇರುವ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿದ್ದೀವಿ. ಇಲ್ಲಿನ ಸಿಇ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಎಸ್ಸಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್, ಇವತ್ತು ಜರ್ನಲಿಸ್ಟ್ ಅನ್ನೋದಕ್ಕಿಂತ ಒಬ್ಬ ಸಾಮಾನ್ಯಳಾಗಿ ಈ ಆರೋಗ್ಯ ಕ್ಷೇತ್ರದ ಬಗ್ಗೆ ಇರುವ ಅನೇಕ ಅನುಮಾನಗಳನ್ನು ತಮ್ಮ ಹತ್ರ ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸಾಕಷ್ಟು ನನಗೆ ತಿಳಿದಿರುವ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋತೀನಿ ಮುಕ್ತವಾಗಿ. ಎಸ್, ನನ್ನ ಬೇಸಿಕ್ ಪ್ರಶ್ನೆ ಸರ್, ಇತ್ತೀಚೆಗೆ ಎಷ್ಟೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬಂದರು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಂದರು, ಒಂಥರ ನೋಡೋಕೆ ರೆಸಾರ್ಟ್ ಥರ ಕಾಣಿಸಿದ್ರು ಜನ ಯಾರು ಖುಷಿಯಾಗಿ ಬರಲ್ಲ. ಆಸ್ಪತ್ರೆ ಅಂದ್ರೇ ಒಂದು ಭಯ ಇರುತ್ತೆ. ಎಷ್ಟು ಬೇಗ ಸಾಧ್ಯನೋ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅನ್ನೋ ಆತಂಕ. ಈ ಭಯವನ್ನು ಭರವಸೆಯಾಗಿ ಕನ್ವರ್ಟ್ ಮಾಡೋ ಜವಾಬ್ದಾರಿ ಡಾಕ್ಟರ್ಸ್ ಮೇಲಿರುತ್ತೆ. ಎಷ್ಟು ಮುಖ್ಯ ಇದು, ಹಾಗೆ ಎಷ್ಟು ಚಾಲೆಂಜಿಂಗ್ ಇದು ಅಂತ? ಒಂದು ಮುಖ್ಯವಾಗಿ ಅಂದರೆ ಯಾರೂ ಅವರ ಆರೋಗ್ಯದಲ್ಲಿ ಒಂದು ಏರುಪೇರಾಗೋದು ಇಷ್ಟಪಡಲ್ಲ. ಆಸ್ಪತ್ರೆಗೆ ಯಾರು ಸಂತೋಷವಾಗಂತೂ ಬರಲ್ಲ. ನಾನು 40 ವರ್ಷದ ಅನುಭವದಲ್ಲಿ ಹೇಳ್ತೇನೆ, ಯಾರು ಖುಷಿಯಾಗಿ ನಾನು ಇವತ್ತು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಬರಲ್ಲ. ಒನ್ ಟೈಮಲ್ಲಿ ನಾವು ಯೋಚನೆ ಮಾಡ್ತಿದ್ವಿ, ಡೆಲಿವರಿ ಅನ್ನೋದು ತುಂಬ ಸಂತೋಷ ವಿಚಾರ, ಅದೊಂದೇ ಸಂತೋಷವಾದ ಒಂದು ಕಾರ್ಯಕ್ರಮ ಆಸ್ಪತ್ರೆಯಲ್ಲಿ ಅಂತ. ಆ ಥರ ಇಲ್ಲ. ಆ ಡೆಲಿವರಿಯಲ್ಲೂ ಟೆನ್ಷನ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ. ಈ ಆ್ಯಂಗ್ಸೈಟಿ ಅನ್ನೋದಿದ್ದಾಗ ಕೆಲವು ಸಲ ಏನಾಗುತ್ತೆ, ಕಮ್ಯುನಿಕೇಷನ್ ಸರಿಯಾಗದೇ ಇದ್ದಾಗ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಹಿಪೋಕ್ರಟಿಸ್ ತುಂಬ ಹಿಂದೆ ಒಂದು ಮಾತು ಹೇಳಿದ್ರು, ಯು ಮೇ ನಾಟ್ ಬಿ ಏಬಲ್ ಟು ಕ್ಯೂರ್ ಎವ್ರಿಬಡಿ, ಯು ವಿಲ್ ಬಿ ಏಬಲ್ ಟು ಕೇರ್ ಫಾರ್ ಎವ್ರಿಬಡಿ. ಸೊ ಒಬ್ಬ ಮನುಷ್ಯನಿಗೆ ನಾವು ಕೇರ್ ಮಾಡ್ತಾ ಇದ್ದೀವಿ ನಿನ್ನ ಬಗ್ಗೆ ಅನ್ನುವ ಒಂದು ಭಾವನೆ ಬಂದಾಗ ಅರ್ಧ ಆ್ಯಂಗ್ಸೈಟಿ ಹೋಗುತ್ತೆ. ಅದಕ್ಕೆ ಟೈಮು, ತಾಳ್ಮೆ, ಅವರು ಕೆಲವು ಸಲ ಅವ್ರು ಮಾತಾಡೋದು ರಿಪಿಟೇಟಿವ್ ಆಗಿರ್ಬೋದು, ಅವರು ಮಾತಾಡ್ತಾ ಇರೋದು ನಮಗೆ 100ನೇ ಸಲ ಕೇಳ್ತಾ ಇರ್ಬೋದು, ನಾವು 100ನೇ ಸಲ ಅವ್ರಿಗೆ ಅದು ಮೊದಲನೇ ಸಲ. ನಾವು ಆ ದೃಷ್ಟಿಯಿಂದ ನೋಡಿದಾಗ ಅವರ ಭರವಸೆ, ಅವರ ಟ್ರಸ್ಟ್ ನಮ್ಗೆ ಇಂಪಾರ್ಟೆಂಟು. ದ ಮೊಮೆಂಟ್ ನಾವು ಅವ್ರ ಟ್ರಸ್ಟು, ಅವರ ಭರವಸೆಯನ್ನು ಗೆದ್ದಾಗ ಅರ್ಧ ಬ್ಯಾಟಲ್ ಗೆದ್ದಾಗ ಅದರ ಕಡೆ ನಾವು ಜಾಸ್ತಿ ಗಮನ ಕೊಡಬೇಕು. ಇವಾಗ ಏನಾಗ್ತಾ ಇದೆ, ಯಾಂತ್ರಿಕವಾಗಿ ಮೂವ್ ಮಾಡಿದಾಗ ಏನಾಗುತ್ತೆ, ಹ್ಯೂಮನ್ ರಿಲೇಷನ್ಸ್ ಆರ್ ಗೆಟಿಂಗ್ ಲಿಟಲ್ ಥಿಂಗ್. ಐ ಥಿಂಕ್ ಇಟ್ ರಿಕ್ವೈರ್ಸ್ ಎ ಇನ್ಫ್ಯೂಷನ್ ಆಫ್ ದ ಹ್ಯೂಮನ್ ಎಲಿಮೆಂಟ್ ಇನ್ ಟು ದ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್. ಎರಡನೇದಾಗಿ, ಆಸ್ಪತ್ರೆ ಅಂದ ಕೂಡಲೇ ಬರೀ ಡಾಕ್ಟ್ರ್ ಆಗೋದಿಲ್ಲ, ಅದು ಒಂದು ಕಂಪ್ಲೀಟ್ ಸಮುದ್ರ. ಅದರಲ್ಲಿ ನರ್ಸ್ ಇರ್ತಾರೆ, ವಾರ್ಡ್ ಬಾಯ್ ಇರ್ತಾರೆ, ಆಯಾ ಇರ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಸಿಸ್ಟಮ್ ಯಾವ ಥರ ಇರಬೇಕು ಅಂದರೆ, ಇಲ್ಲಿ ಬರೋ ಅಂಥವರು ಟೆನ್ಷನಲ್ಲಿದ್ದಾರೆ, ಆ್ಯಂಗ್ಸೈಟಿಯಲ್ಲಿದ್ದಾರೆ ಅನ್ನೋರು ಆ ಸೆಕ್ಯೂರಿಟಿ ಗಾರ್ಡಿಂದನೂ ಅದನ್ನು ಅರ್ಥ ಮಾಡ್ಕೋಬೇಕು. ಇವಾಗ ಅವರು ಸೆಕ್ಯೂರಿಟಿಗೋಸ್ಕರ ನಿಲ್ಲಿಸಿರೋದಷ್ಟೇ, ಆದರೆ ಅವರು ರೂಡಾಗಿ ಬಿಹೇವ್ ಮಾಡಿದಾಗ ಏನಾಗುತ್ತೆ, ನೀವು ಆಲ್ರೆಡಿ ಯು ಎಂಟರ್ ವಿತ್ ಎ ನೆಗೆಟಿವ್ ಮೈಂಡ್ ಸೆಟ್ ಇನ್ ಟು ದ ಹಾಸ್ಪಿಟಲ್. ಸೊ ಇಟ್ ಈಸ್ ಎಸೆನ್ಷಿಯಲ್ ವೆನ್ ಯು ಹ್ಯಾವ್, ಐ ಡೋಂಟ್ ವಾಂಟ್ ಟು ಕಾಲ್ ಲೋ ಕ್ಯಾಟಗರಿ, ಲೋ ಎಜುಕೇಟೆಡ್ ಪೀಪಲ್ ಆ್ಯಂಡ್ ಎ ವೆರಿ ಹೈ ಎಜುಕೇಟೆಡ್ ಪೀಪಲ್ ಇನ್ ದ ಸೇಮ್ ಎನ್ವೈರ್ನಮೆಂಟ್, ಇಬ್ಬರೂ ಈಕ್ವಲ್ ಆಗಿ ಒಂದು ಟ್ರೀಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಡಾಕ್ಟ್ರದ್ದು ಒಂದು ರೋಲ್ ಆದರೆ ನರ್ಸ್ದು ಒಂದು ರೋಲ್ ಇದೆ, ಹೌಸ್ ಕೀಪರ್ದು ಒಂದು ರೋಲ್ ಇದೆ. ಒಬ್ಬ ವೈದ್ಯ 10 ಗಂಟೆ ಕಷ್ಟಪಟ್ಟು ಮಾಡಿದ ಸರ್ಜರಿನ ಒಬ್ಬ ಹೌಸ್ ಕೀಪಿಂಗ್ ಕರೆಕ್ಟಾಗಿ ಪ್ರೋಟೋಕಾಲ್ ಫಾಲೋ ಮಾಡದೇ ಇದ್ದರೆ ಹೀ ಕ್ಯಾನ್ ಬ್ರಿಂಗ್ ಇನ್ಫೆಕ್ಷನ್ ಟು ದಟ್ ಪೇಷಂಟ್. ಈ ವ್ಯವಸ್ಥೆ ಇದ್ದಾಗ ಹ್ಯೂಮನ್ ಎಲಿಮೆಂಟ್, ಮನುಷ್ಯರು ಅಂದಮೇಲೆ 5 ಬೆರಳು ಒಂದೇ ಥರ ಇರಲ್ಲ. ಆ ಥರ ಇದ್ದಾಗ ಈ ಏರುಪೇರು ಇರುತ್ತೆ. ಅದನ್ನು ಸಮತೋಲನವಾಗಿ ನಡೆಸಬೇಕಾದ್ದೇ ಒಂದು ಹಾಸ್ಪಿಟ್ಲದು ಜವಾಬ್ದಾರಿ, ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿ. ಹೌ ಡು ಯು ಬ್ರಿಂಗ್ ಡಿಫ್ರೆಂಟ್ ಲೆವೆಲ್ ಆಫ್ ಪೀಪಲ್ ಟು ವರ್ಕ್ ಅಟ್ ಎ ಕಾಮನ್ ಆಬ್ಜೆಕ್ಟಿವ್ ಆಫ್ ಗಿವಿಂಗ್ ಕಂಫರ್ಟ್ ಟು ದ. ನಾನು ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ಕೂಡ ಡಾಕ್ಟರ್ ಜೊತೆಗೆ ಅಡ್ಮಿನಿಸ್ಟ್ರೇಟರ್ ಎರಡೂ ಸಪ್ರೇಟ್ ರೋಲು, ಬಟ್ ಒಟ್ಟಿಗೆ ಮಾಡೋ ಜವಾಬ್ದಾರಿ ನಿಮ್ಮದು. ಎಸ್ಪೆಷಲಿ ರಾಮಯ್ಯ ಥರದ ಒಂದು ದೊಡ್ಡ ಆರ್ಗನೈಸೇಷನಲ್ಲಿ ಬೇರೆ ಬೇರೆ ಪರಿಸ್ಥಿತಿ, ಬೇರೆ ಬೇರೆ ವ್ಯವಸ್ಥೆಯ ಜನ ಬರ್ತಿರ್ತಾರೆ. ಅವರನ್ನು ಎಲ್ಲರನ್ನೂ ಕೂಡ ಭರವಸೆಯ ಒಂದು ಕಂಫರ್ಟ್ ಝೋನ್ಗೆ ಕರ್ಕೊಂಡು ಹೋಗೋದು ನಿಮಗೆ ವೈಯಕ್ತಿಕವಾಗಿ ಅಥವಾ ಇನ್ ಜನರಲ್ ಒಬ್ಬ ಅಡ್ಮಿನಿಸ್ಟ್ರೇಟರ್, ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಒಬ್ಬ ಅಡ್ಮಿನಿಸ್ಟ್ರೇಟರ್ಗೆ ಎಷ್ಟು ಚಾಲೆಂಜಿಂಗ್ ಇದು? ನೋಡಿ, ಸಾಮಾನ್ಯವಾಗಿ ಸುಮಾರು ಒಂದು 35 ವರ್ಷದ ಹಿಂದೆ ಹೆಲ್ತ್ ಕೇರ್ ಅಡ್ಮಿನಿಸ್ಟ್ರೇಟರ್ಗೆ ಒಂದು ರೋಲ್ ಅಂತ ಏನೂ ಇರಲಿಲ್ಲ.
ನಾರ್ಮಲಿ ಸೀನಿಯರ್ ಡಾಕ್ಟ್ರು ಒಂದು ಹೆಲ್ತ್ ಕೇರ್ ಅಡ್ಮಿನಿಸ್ಟ್ರೇಟರ್ ಆಗ್ತಾಯಿದ್ರು, ಅಥವಾ ಓನರ್ ಹೆಲ್ತ್ ಕೇರ್ ಅಡ್ಮಿನಿಸ್ಟ್ರೇಟರ್ ಆಗ್ತಾಯಿದ್ರು. ಈಗ ದಿನ ಕಳೆದಂತೆ ಎಲ್ಲರಿಗೂ ಅರ್ಥ ಆಯಿತು, ಆಸ್ಪತ್ರೆಯನ್ನು ನಡೆಸೋದು ಒಂದು ಡಿಫ್ರೆಂಟ್ ಬಾಲ್ ಗೇಮ್. ಪೇಷಂಟ್ ಕೇರ್ ಒಂದು ಕಡೆ ಆದರೆ, ಸ್ಟಾಫು, ಕಂಫರ್ಟ್ ಟು ದ ಪೇಷಂಟ್ಸ್ ರಿಲೇಟಿವು, ಆಮೇಲೆ ಫೈನಾನ್ಷಿಯಲ್ ಸಕ್ಸಸ್ ಆಫ್ ದಿ ಹಾಸ್ಪಿಟಲ್ ಆ್ಯಂಡ್ ಔಟ್ಕಮ್ಸ್ ಆಫ್ ದಿ ಹಾಸ್ಪಿಟಲ್, ಅದೇ ಒಂದು ವಿದ್ಯೆ ಅನ್ನೋದನ್ನು ಇವಾಗ ಎಲ್ಲರೂ ಕಲ್ತಾಯಿತು. ಇವಾಗ ಎಷ್ಟೋ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಬಂದಿದೆ. MD ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇದೆ, MHA ಇದೆ, ಅದರಲ್ಲಿ ಪರಿಣಿತರಾಗಿ ಹಾಸ್ಪಿಟಲ್. ನನ್ನ ಪ್ರಕಾರ ಒಂದು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ಗೆ ಒಂದು ಮಾನಸಿಕವಾದ ತುಂಬ ಜವಾಬ್ದಾರಿ ಇರುತ್ತೆ, ಮಾರಲ್ ರೆಸ್ಪಾನ್ಸಿಬಿಲಿಟಿ. ಇವಾಗ ನನ್ನ ಆಸ್ಪತ್ರೆಯಲ್ಲಿ 400 ಜನ ಇದ್ದಾರೆ ಅಂದರೆ ಸುಖವಾಗಿ ನಿದ್ರೆ ಮಾಡೋದು ಸುಲಭ ಅಲ್ಲ. ಒಬ್ಬ ಡಾಕ್ಟ್ರಿಗೆ 40 ಪೇಷಂಟ್ ಇರ್ಬೋದು, 20 ಪೇಷಂಟ್ ಇರ್ಬೋದು. ನಿಮ್ಮ ತಲೆ ಮೇಲೆ 400 ಜನದ್ದು ಜವಾಬ್ದಾರಿ ಇರುತ್ತೆ. ಅದು ಎಲ್ಲಿಂದ ಬೇಕಾದರೂ ಒಂದು ಸಣ್ಣ ವ್ಯವಸ್ಥೆ ತಪ್ಪಿ ಹೋಗ್ಬೋದು. ಅದರಿಂದ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಹ್ಯಾಸ್ ಟು ಲುಕ್ ಅಟ್ ದ ವೇರಿಯಸ್ ಆಸ್ಪೆಕ್ಟ್ಸ್, ಡಾಕ್ಟರ್ಸ್ದು, ನರ್ಸಸ್ದು, ಫ್ರಂಟ್ ಆಫೀಸ್ದು, ನಿಮ್ಮ ಸಪ್ಲೈ ಚೈನ್ ಹೇಗೆ ಆಗ್ತಿದೆ, ನಿಮ್ಮ ಫುಡ್ ಹೇಗೆ ತಲುಪ್ತಾ ಇದೆ, ಹಾಸ್ಪಿಟಲ್ ಕ್ಲೀನಿಂಗ್ ಆ್ಯಂಡ್ ಹೈಜೀನ್ ಹೇಗಿದೆ, ಇದೆಲ್ಲ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ರೋಲು. ಅದರಿಂದ ಯಾರಾದರೂ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ತುಂಬ ಸುಖವಾಗಿ ನಿದ್ದೆ ಮಾಡಿದ್ರು ಅಂದರೆ ಅವ್ರು ತುಂಬ ಪುಣ್ಯವಂತರು ಅಂತ. ಮುಂಚೆ ಎಲ್ಲ ಹೆಂಗಿತ್ತು, ಈಗ ಒಂದು 10-15 ವರ್ಷದ ಹಿಂದೆ ತಲೆನೋವು ಬಂದರೂ ಅದೇ ಡಾಕ್ಟ್ರು, ಹೊಟ್ಟೆ ನೋವು ಬಂದರೂ ಅದೇ ಡಾಕ್ಟ್ರು. ಈಗ ಎಡಗೈಯಲ್ಲಿ ಸ್ಪೆಸಿಫಿಕ್ ಬೆರಳು, ಕಣ್ಣಿನ ರೆಪ್ಪೆ ಎಲ್ಲದಕ್ಕೂ ಬೇರೆ 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 ಡಾಕ್ಟ್ರು. ಜೊತೆಗೆ ಆ ಟ್ರೀಟ್ಮೆಂಟು ಎಕ್ಸ್ಪೆನ್ಸಿವ್ ಕೂಡ ಆಗ್ತಿದೆ, ದುಬಾರಿ ಕೂಡ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಬ್ಸರ್ವೇಷನ್ ಏನು? ಇಷ್ಟೊಂದು ಸ್ಪೆಸಿಫಿಕೇಶನ್ ಜೊತೆಗೆ ಅದರ ಜೊತೆಲೇ ಬೆಳೀತಾ ಇರುವ ಕಾಸ್ಟ್ ಆಫ್ ಟ್ರೀಟ್ಮೆಂಟ್. Very interesting. As the society grew and education grew, technology grew, new sciences came up, new specialities came up. ಮುಂಚೆ ಜನರಲ್ ಸರ್ಜನ್ ಅಂದರೆ ಅವರೇ ಕ್ಲಿಯರಾಗಿ ಉಗುರನ್ನು ತೆಗಿತಿದ್ರು, ಅಪೆಂಡಿಸೈಟಿಸು ಮಾಡ್ತಿದ್ರು, ಗ್ಯಾಸ್ಟ್ರಿಕ್ಕು ನೋಡ್ತಾಯಿದ್ರು. ಇವತ್ತು ಗ್ಯಾಸ್ಟ್ರೋಎಂಟ್ರಾಲಜಿ ಬಂತು, ಅವರು ಕರುಳಿನ ಸಮಸ್ಯೆ ಮಾತ್ರ ನೋಡ್ತಾರೆ. ಅದೇ ರೀತಿ ಬೇರೆ ಬೇರೆ ವಿಧಾನ ಬಂತು. ನೀವು ಹೇಳ್ದಂಗೆ ಬಲಕಣ್ಣಿಗೊಬ್ಬರು ಎಡಕ್ಕೆ ಆ ಸ್ಥಿತಿಗೂ ಯಾಕಂದರೆ ಹೊಸ ಸ್ಪೆಷಾಲಿಟಿ ಬಂದಂಗೆ ಅದರಲ್ಲಿ ಯಾರು ಜಾಸ್ತಿ ಟೈಮ್ ಓದಿದ್ರು ಅಥವಾ ಜಾಸ್ತಿ ಪರಿಣಿತಿ ಪಡೆದ್ರು ಅವರಾಯಿತು. ಆದರೆ ಈ ಮಧ್ಯದಲ್ಲಿ ಒಂದು ಇಂಪಾರ್ಟೆಂಟ್ ಲಿಂಕ್ ಇಂಡಿಯನ್ ಹೆಲ್ತ್ ಕೇರಲ್ಲಿ ತಪ್ಪೋಯ್ತು. ಫ್ಯಾಮಿಲಿ ಡಾಕ್ಟ್ರ್ ಅಂತ ನಮಗೆಲ್ಲರೂ ಒಬ್ಬರು ಇರ್ತಿದ್ರು, ಅವರೊಂದು ಕೊಂಡಿಯಾಗಿರ್ತಿದ್ರು. Before the specialist come in, he used to say ಯಾರು ಹೋಗಬೇಕು, ಯಾರಿದು, ಯಾವ ಇದರಲ್ಲಿ. ಆ ಕಾನ್ಸೆಪ್ಟ್ ಇವಾಗ ಹೊಟ್ಟೋಯ್ತು. ಇವಾಗ ಪೇಷಂಟೇ ಚೂಸ್ ಮಾಡ್ತಾರೆ, ನಾನು ಸ್ವಲ್ಪ ಎದೆನೋವು ಬರ್ತಿದೆ, ಐ ವಾಂಟ್ ಟು ಸಿ ಎ ಕಾರ್ಡಿಯಾಲಜಿಸ್ಟ್ ಅಂತ. ತಪ್ಪೇನಿಲ್ಲ, ಆದರೆ ಸ್ಟ್ರೈಟಾಗಿ ಕಾರ್ಡಿಯಾಲಜಿಸ್ಟ್ ಬೇಕಿತ್ತಾ? ಅದು ಗ್ಯಾಸ್ಟ್ರಿಕ್ ಆಗಿರ್ಬೋದಾ, ಹೊಟ್ಟೆ ನೋವು ಯಾತಕ್ಕೆ ಬಂದಿತ್ತು, ಎದೆನೋವು ಯಾತಕ್ಕೆ ಉರಿ ಬಂತು, ಇದೆಲ್ಲ ಬೇರೆ ಬೇರೆ ಸಮಸ್ಯೆಗಳು ಇದೆ. ಅದಕ್ಕೆ ತಕ್ಕಂಗೆ ಎಜುಕೇಷನ್ ಜಾಸ್ತಿ ಆದಂಗೆ, ಅವೇರ್ನೆಸ್ ಜಾಸ್ತಿ ಆದಂಗೆ ಜನಗಳು ಚೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಯಾತಕ್ಕೆ ಟೈಮ್ ವೇಸ್ಟ್ ಮಾಡಲಿ, ನನಗೆ ಗೊತ್ತು ನನ್ನ ಕಾಲು ನೋವು ಆರ್ಥೋಪೆಡಿಕ್ ಹತ್ರ ಹೋಗೋದು ವಾಸಿ, ನಾನು ಯಾಕೆ ಜನರಲ್. ತಪ್ಪೇನಿಲ್ಲ. ಅದರಿಂದ ಈ ಜಾಸ್ತಿ ಸ್ಪೆಷಾಲಿಟೀಸ್ ಬೆಳೀತು. ಅದು ನಿಮ್ಮ ಮೊದಲನೇ ಪ್ರಶ್ನೆ. ಎರಡನೇದು ಕಾಸ್ಟ್ ಆಫ್ ಟ್ರೀಟ್ಮೆಂಟ್. ಡೆಫಿನೆಟ್ಲಿ ಲೈಕ್ ಎನಿಥಿಂಗ್ ಎಲ್ಸ್ ಇನ್ ಲೈಫ್, ಕಾಸ್ಟ್ ವೆಂಟ್ ಅಪ್, ಇನ್ಕ್ಲೂಡಿಂಗ್ ದ ಮೆಡಿಕಲ್ ಎಜುಕೇಷನ್ ಕಾಸ್ಟ್ ವೆಂಟ್ ಅಪ್. ನಾನು ಸ್ಟೂಡೆಂಟ್ ಆಗಿದ್ದಾಗ ಒಂದು 40,000 ರೂಪಾಯಿ ವರ್ಷಕ್ಕೆ ಸ್ಪೆಂಡ್ ಮಾಡಿದ್ರೆ ಮೆಡಿಕಲ್ ಎಜುಕೇಷನ್ಗೆ, ದಟ್ಸ್ ದ ಹೈಯೆಸ್ಟ್ ಇನ್ ದ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಂಡವ್ರಿಗೆ. ಇವತ್ತು ಅದು 40 ಲಕ್ಷಕ್ಕೂ ಕೆಲವು ಸಲ ಹೋಗಿದೆ. ಸೊ ದೇರ್ ಈಸ್ ಎ ಕಾಸ್ಟ್ ಇನ್ವಾಲ್ವ್ಡ್ ಇನ್ ದ ಟ್ರೀಟ್ಮೆಂಟ್. ಸಿಮಿಲರ್ಲಿ ದ ಫೆಸಿಲಿಟೀಸ್ ಹ್ಯಾವ್ ಇವಾಲ್ವ್ಡ್. ಇವತ್ತು MRI ಬಂದಿದೆ, CT ಬಂದಿದೆ, ಎಲ್ಲನೂ ವೆರಿ ಹೆಲ್ತ್ ಕೇರಲ್ಲಿ 2 ಕ್ಯಾಪಿಟಲ್ ಇಂಟೆನ್ಸಿವ್ ಇದೆ. ಒಂದು ಫೈನಾನ್ಷಿಯಲ್ ಕ್ಯಾಪಿಟಲ್ ಇಂಟೆನ್ಸಿವ್. ನೀವು ಹೊಸ ಆವಿಷ್ಕಾರಗಳು ಬರ್ತಾಯಿದೆ. ಇವತ್ತು ರೊಬೋಟಿಕ್ ಬಂತು. ಒಂದು ರೊಬೋಟಿಕ್ ಮಷನ್ಗೆ 6-7 ಕೋಟಿ. ಅದರಲ್ಲಿ ನೀವು ಮಾಡಿದಾಗ ವಾಲ್ಯೂಮ್ ಇವಾಗ ನಮಗೆಲ್ಲ ಟಿ ವಿ ಬಂದ ಫಸ್ಟ್ ಎಷ್ಟು ಕಾಸ್ಟ್ಲಿ ಇತ್ತು, ಇವತ್ತು ಟಿ ವಿ ಚೀಪ್ ಆಗ್ತಿತ್ತು. ಅದೇ ರೀತಿ ಶುರುವಿನಲ್ಲಿ ಅದರ ಕಾಸ್ಟ್ ಆಫ್ ಅಕ್ವಿಸಿಷನ್ ಜಾಸ್ತಿ ಆಗ್ತದೆ.
ಅದಾದಾಗ ಅದು ಯಾರಿಗೆ ಪಾಸ್ ಆಗುತ್ತೆ? ಪೇಷಂಟಿಗೆ ಪಾಸ್ ಆಗುತ್ತೆ. ಈ ದೃಷ್ಟಿಯಿಂದ ಹೆಲ್ತ್ ಕೇರ್ ಡೆಫಿನೆಟ್ಲಿ ಮೇಲೆ ಹೋಗ್ತಾ ಇದೆ, ಅದರಲ್ಲಿ ಡೌಟೇ ಇಲ್ಲ. ಒಂದು ಟೈಮ್ನಲ್ಲಿ 1,00,000 ಒಬ್ಬ ಡಾಕ್ಟ್ರಿಗೆ ಸ್ಯಾಲ್ರಿ ಕೊಟ್ಟಿದ್ರೆ ದೊಡ್ಡದು ಸ್ಯಾಲ್ರಿ, ಲಕ್ಷ ದುಡಿತಿದ್ದಾರೆ ಅಂತ. ಇವತ್ತು 10 ಲಕ್ಷ ಕೊಟ್ಟರು ನಿಮಗೆ ಒಳ್ಳೆ ಸ್ಪೆಷಲಿಸ್ಟ್ ಸಿಗೋದಕ್ಕೆ ಕಷ್ಟಪಡಬೇಕಾಗತ್ತೆ. ಆ 10 ಲಕ್ಷ ಕೊಟ್ಟ ಮೇಲೆ 10 ಲಕ್ಷ ಎಲ್ಲಿಂದ ದುಡಿಯೋದು? ಇದು ಪಾಸಾನ್ ಆಗ್ತಿದೆ. ಈ ಹೊಡೆತ ಯಾರಿಗೆ ಬರ್ತಾ ಇದೆ? ಕಾಮನ್ ಮ್ಯಾನ್ಗೆ ಬರ್ತಾ ಇದೆ. ಎಸ್ಪೆಷಲಿ ನನಗೆ ಮನಸ್ಸಿಗೆ ನೋವಾಗೋದು, ದ ಮೋಸ್ಟ್ ಎಫೆಕ್ಟೆಡ್ ಆರ್ ದ ಮಿಡ್ಲ್ ಕ್ಲಾಸ್. ಅವರು ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ. ಇದು ತುಂಬ ರಿಚ್ ಆದರೆ ನಿಮಗೆ ವೆರಿ ಬಿಗ್ ಇನ್ಶೂರೆನ್ಸ್ ಇದೆ, ನೀವು ಹೆಂಗೋ ಕವರ್ ಮಾಡ್ತೀರ. ಎಲ್ಲ ಕಾರ್ಪೊರೇಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಿದ್ದ ರಿಪಬ್ಲಿಕ್ ಟಿ ವಿ ಕೊಡುತ್ತೆ ಎಲ್ಲ ಎಂಪ್ಲಾಯೀಸ್ಗೆ ಹೆಲ್ತ್ ಕೇರ್ ಬೆನಿಫಿಟ್ಟು, ಹ್ಯಾಪಿ ಯು ಆರ್. ಬಟ್ ಡಸ್ ಇಟ್ ಹ್ಯಾಪನ್ ಟು ಎ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ? ಇವತ್ತು ನಮ್ಮಲ್ಲಿ 40% ಜನ ಪೇ ಫ್ರಮ್ ದ ಪಾಕೆಟ್. ಅವರ ಜೀವಮಾನದ ಉಳಿತಾಯ, ಮನೆಯಲ್ಲಿ ಒಬ್ಬರಿಗೆ ಒಂದು ದೊಡ್ಡ ಕೆಟ್ಟ ಕಾಯಿಲೆ ಬಂದರೆ ಅವರ ಎಲ್ಲ ಉಳಿತಾಯನ ನಾಶ ಮಾಡಿಬಿಡುತ್ತೆ. ಒಂದು ಸ್ಟಡಿ ಹೇಳುತ್ತೆ, ಒಂದು ದಿನದಲ್ಲಿ ನಿಯರ್ಲಿ 2 to 3% ಬಿಲೋ ಪಾವರ್ಟಿ ಲೈನ್ ಓನ್ಲಿ ದೇ ಆರ್ ಕಮಿಂಗ್ ಬಿಕಾಸ್ ಆಫ್ ದಿ ಹೆಲ್ತ್ ಎಕ್ಸ್ಪೆನ್ಸಸ್. ಲಕ್ಕಿಲಿ ಈಗ ಇನ್ಶೂರೆನ್ಸ್ ಸೆಕ್ಟರು, ಗೌರ್ಮೆಂಟ್ ಅಶೂರೆನ್ಸ್ ಸೆಕ್ಟರು ಎಲ್ಲ ಬಂದಿದೆ. ಈಗ ಆಯುಷ್ಮಾನ್ ಭಾರತ್ ಇರ್ಬೋದು, 5 ಲಕ್ಷದವರೆಗೆ ಒಂದು ಫ್ಯಾಮ್ಲಿಗೆ ಕವರ್ ಕೊಡ್ತಾರೆ. ಅದೇ ರೀತಿ ಪ್ರೈವೇಟ್ ಇನ್ಶೂರೆನ್ಸಸ್ಸು. ನಾವು ಕೋವಿಡ್ ಬಂದ ಮೇಲೆ ಮುಂಚೆ ಯಾರೂ ಕೇರ್ ಮಾಡ್ತಿಲ್ಲ. ನಿಮ್ಮ ಬೈಕು 5,000 ಕಿಲೋಮೀಟ್ರ್ ಓಡಿದ್ರೆ ಪ್ರಾಂಪ್ಟಾಗಿ ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋಗಿ ಬಿಡ್ತಾಯಿದ್ರಿ. ನಿಮಗೆ ಯಾವತ್ತಾರು 5 ವರ್ಷ ನಾನೊಂದು ಸಲ ನೋಡೋಣ ನನ್ನ ಲೈಫಲ್ಲಿ ನಂದೆಲ್ಲ ಬಾಡಿ ಸರಿಗಿದೆಯಾ ಅಂತ ನಾವು ಯಾರೂ ಹೋಗಲ್ಲ. ನಮ್ಮ ಮನಸ್ಸಲ್ಲಿ ಬರೋದೇನೋ ಅಂದರೆ, ಅಯ್ಯೋ ಅದು ನೋಡಿದ್ರೆ ತಿಳ್ಕೊಂಡ್ರೆ ಅದೇನಾದ್ರು ಮತ್ತದನ್ನು ನೋಡ್ಕೋಬೇಕಲ್ಲ ಅಂತ. ಎಷ್ಟೋ ಜನ ಬುದ್ಧಿವಂತರು, ಎಜುಕೇಟೆಡ್ ಪೀಪಲು ಏನಾದರೂ ಒಂದು ಚೆಕ್ ಮಾಡಿಸ್ಕೋತೀರ ಅಂದರೆ, ಅಯ್ಯೋ ಅದನ್ನು ನನಗೇನು ಇವಾಗ ಸಿಮ್ಟಮ್ ಇಲ್ಲ, ಸಿಮ್ಟಮ್ ಬಂದಾಗ ನೋಡೋಣ ಅಂತ. ಸೊ ಇವತ್ತು ವರ್ಲ್ಡ್ ಮೂವ್ ಆಗ್ತಾ ಇರೋದು ಪ್ರಿವೆಂಟಿವು, ಪ್ರೊಮೋಟಿವು. ಹೇಗೆ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಹೇಗೆ ಟ್ರೀಟ್ಮೆಂಟ್ನ ಮುಂಚೆನೇ ಅಳವಡಿಸ್ಕೋಬೋದು ಅನ್ನೋದು. ಅದರಿಂದ ಕಾಸ್ಟ್ ಆಫ್ ಟ್ರೀಟ್ಮೆಂಟು ಜಾಸ್ತಿ ಆಗ್ತಾ ಇದೆ. ಸರ್, ನೀವು ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಿದ್ರಿ. ಇತ್ತೀಚೆಗೆ ತುಂಬ ಚರ್ಚೆ ಆಗ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಇತ್ತೀಚೆಗೆ ಭಾರತ ಫಸ್ಟ್ AI ಸಮಿಟ್ ಕೂಡ ಹೋಸ್ಟ್ ಮಾಡ್ತು ಗ್ಲೋಬಲ್ ಲೆವೆಲಲ್ಲಿ. ಈ ಹೆಲ್ತ್ ಕೇರ್ ಸೆಕ್ಟರಲ್ಲೂ ಇದೊಂದು ಚರ್ಚೆ ಇದೆ ಸರ್. ಅಂದರೆ ಈ AI ಎಷ್ಟು ಡೆವಲಪ್ ಆಗುತ್ತೋ ಡಾಕ್ಟರ್ಗಳಿಗೆ ಕೆಲಸ ಕಮ್ಮಿ ಆಗಿಬಿಡುತ್ತೆ, ರೀಪ್ಲೇಸೇ ಮಾಡಿಬಿಡುತ್ತೆ AI ಡಾಕ್ಟರ್ಗೆ ಅಂತ. ನಿಮ್ಮ ಅಬ್ಸರ್ವೇಷನ್ ಏನು ಈ ಬಗ್ಗೆ? ಒಂದೊಂದು ಸಲ ನಿಜ ಹೇಳಬೇಕಂದ್ರೆ, ಯಾವುದೇ ಒಂದು ಹೊಸ ಸಂಸ್ಕರಣ ಆದಾಗ ಹೈಪ್ ಆಗುತ್ತೆ. ಆ ಹೈಪ್ we have to see how it settles. But definitely AI or a machine learning or a artificial intelligence is a complementary thing to a doctor. It's going to make doctor's job easy. To replace a doctor and a human touch is not easy. You can only assist. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಮುಂಚೆ ಒಂದು ಎಕ್ಸ್ರೇ ನೋಡಬೇಕು ಅಂದರೆ ಒಬ್ಬ ರೇಡಿಯಾಲಜಿಸ್ಟ್ ಇರಬೇಕಿತ್ತು. ಆ ರೇಡಿಯಾಲಜಿಸ್ಟ್ ಕ್ವಾಲಿಫೈಡ್ ಆಗಿ ಎಲ್ಲಿ ಎಕ್ಸ್ರೇನಲ್ಲಿ ಪ್ರಾಬ್ಲಮ್ ಇದೆ. ಈಗ ಮೆಷಿನ್ ಲರ್ನಿಂಗಲ್ಲಿ ಏನಾಗಿದೆ ಅಂದರೆ, ನೀವು 15 ನಿಮಿಷದಲ್ಲಿ ನೋಡ್ತಿದ್ದ ಎಕ್ಸ್ರೇನ ಅವರು 25 ಸೆಕೆಂಡಲ್ಲಿ ಆ ಮೆಷಿನ್ ಲರ್ನಿಂಗಲ್ಲಿ ಈ ಎಕ್ಸ್ರೇನಲ್ಲಿ ಈ ಪ್ರಾಬ್ಲಮ್ ಇದೆ ಅಂತ. ಅದು ಯಾವಾಗುತ್ತೆ? ಈ ಮೆಷಿನ್ ಲರ್ನಿಂಗು ನೀವು ಎಷ್ಟು ಎಕ್ಸ್ರೇನ ಎಕ್ಸ್ಪೋಸ್ ಮಾಡ್ತೀರಾ ಅದಕ್ಕೆ, ಅದರಿಂದ ಲರ್ನ್ ಆಗುತ್ತೆ. ನೀವು ನಾವು ಇವಾಗ ಫೀಡ್ ಮಾಡ್ತಾ ಇದ್ದೀವಿ ಡಾಟಾನ. ಈ ಡಾಟಾನ ಅದು ಅಬ್ಸರ್ವ್ ಮಾಡ್ಕೋತಾ ಇದೆ. ಈ ಟೈಮ್ನಲ್ಲಿ ಅದರಿಂದ ಆಚೆ ಬಂದಿದ್ದೆಲ್ಲ ಕರೆಕ್ಟಾಗಿರಬೇಕು ಅಂತ ಏನಿಲ್ಲ. ಅದು ಮ್ಯಾಕ್ಸಿಮಮ್ ಡಾಟಾ ನೋಡಿದ ಮೇಲೆ ದಟ್ ವಿಲ್ ಬಿ ಏಬಲ್ ಟು ಪ್ರಿಡಿಕ್ಟ್. ಐ ಥಿಂಕ್ ಇಟ್ ವಿಲ್ ಬಿ ಆಫ್ ಎ ಮೋರ್ ವ್ಯಾಲ್ಯೂ ಟು ದ ಪೇಷಂಟ್ ಆ್ಯಂಡ್ ದ ಡಾಕ್ಟರ್. ಇಟ್ಸ್ ಅ ಕಾಂಪ್ಲಿಮೆಂಟ್ರಿ ಥಿಂಗ್. ಇಟ್ಸ್ ಅಪ್ ಟು ಯೂಸ್ ಟು ಅಸ್. ಇವಾಗ ಇಂಡಿಯಾದಲ್ಲಿ ಡಾಕ್ಟರ್ ನಂಬರ್ ಕಡಿಮೆ ಇದು ಅಂತಾರೆ. ಒಬ್ಬ ಡಾಕ್ಟ್ರು ಲೆಟ್ಸ್ ಎ 30 ಪೇಷಂಟ್ ಒಂದು ದಿನದಲ್ಲಿ ನೋಡ್ತಿದ್ದವನು, ವಿತ್ ದ ಹೆಲ್ಪ್ ಆಫ್ AI he will be able to see 50. His capacity goes up because his time is very easily qualified. ಅದರಿಂದ AIನ ನಾವು ಭಾರಿ ಸ್ಪರ್ಧಾ ಮನೋಭಾವದಲ್ಲಿ ತೊಗೋಬೇಕೇ ಹೊರತು, ಅದರಿಂದ ನಾವು ಲರ್ನ್ ಏನು ಮಾಡಬೇಕು, ಅದನ್ನು ಹೇಗೆ ನಮ್ಮ ದಿನನಿತ್ಯದಲ್ಲಿ ಉಪಯೋಗಿಸ್ಕೋಬೇಕು, ಅದರ ಮೇಲೆ ಅವಲಂಬಿತರಾದ್ದೇನೆ ಹೇಗೆ ಬದುಕಬೇಕು ಅನ್ನೋದು. ನೀವು ಮಾತಿನ ಮಧ್ಯೆ ಅಕ್ರೆಡಿಟೇಷನ್ ಬಗ್ಗೆ ಮಾತನಾಡ್ತಿದ್ರಿ ಸರ್. ನಾನಿದು ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರ ಅನುಕೂಲಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ. ಇದು ಎಷ್ಟು ಮುಖ್ಯ ಆಗುತ್ತೆ? ನನ್ನ ಮಾಹಿತಿ ಪ್ರಕಾರ ರಾಮಯ್ಯ 5 ಇತ್ತೀಚೆಗಷ್ಟೇ ಆಗಿರೋದು. ಸೊ ಯಾಕೆ ಇದು ಇಂಪಾರ್ಟೆಂಟು ಅಂತ? ಸಿ,
ಅಕ್ರೆಡಿಟೇಷನ್ ಅನ್ನೋದು ಏನಂದರೆ, ಒಂದು ನಮ್ಮ ಬೆನ್ನನ್ನು ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅನ್ನೋದ್ರೆ ಅದು ನನ್ನ ಹೇಳಿಕೆ, ನಾನು ಸುಳ್ಳು ಹೇಳ್ಬೋದು. ಆದರೆ ಮೂರನೇ, ನನಗೆ ಸಂಬಂಧ ಇಲ್ಲದಂಥ ಒಂದು ಬಾಡಿ ಬಂದು ನಾನು ಮಾಡ್ತಿರೋದನ್ನೆಲ್ಲ ನೋಡಿ ನೀನು ಮಾಡ್ತಾ ಇರೋದು ಒಂದು ನ್ಯಾಯಬದ್ಧವಾಗಿದೆ, ಒಂದು ಪ್ರಾಸೆಸ್ಸಲ್ಲಿದೆ ಅಂತ. ಈ ದೃಷ್ಟಿಯಲ್ಲಿ ಎನ್ ಎ ಬಿಯಲ್ಲೂ ಇಂಡಿಯಾದಲ್ಲಿ ಅಕ್ರೆಡಿಟೇಷನ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್. ಈಗ ನಾವು 5ನೇ ಬಾರಿ NABH ಮಾಡ್ತಾಯಿದ್ದೀವಿ. NABH 5 ವರ್ಷಕ್ಕೊಂದು ಸಲ ರೊಟೇಟ್ ಆಗುತ್ತೆ, ಯಾಕಂದರೆ ಸೈನ್ಸ್ ಮೂವ್ ಆಗ್ತಾ ಇರುತ್ತೆ, ಹೊಸ ಪ್ರಾಸೆಸ್ ಬರುತ್ತೆ, ಹೊಸ ಪ್ರೋಟೋಕಾಲ್ ಬರುತ್ತೆ. ಅದರಿಂದ ನಾವು ನಾವು ಹೊಸದಾಗಿ ಏನು ಮಾಡಿದ್ವಿ, JCI ಮಾಡಿದ್ವಿ. JCI ಈಸ್ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್. ದಟ್ ಇಸ್ ದ ವರ್ಲ್ಡ್ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ ದ ಹೆಲ್ತ್ ಕೇರ್. ಅಮೆರಿಕಾದಲ್ಲಿ ಯಾವುದೇ ದೊಡ್ಡ ಆಸ್ಪತ್ರೆ ಆದರೂ JC ಅಂತಾರೆ, ಅಲ್ಲಿ ಇಂಟರ್ನ್ಯಾಷನಲ್ ಇಲ್ಲ, ಅಲ್ಲಿ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ಈಸ್ ಔಟ್ಸೈಡ್ US. ಅವ್ರ ಸ್ಟ್ಯಾಂಡರ್ಡ್ ಇದೆ. ಒಂದೊಂದು ಅಕ್ರೆಡಿಟೇಷನಲ್ಲಿ ಒಂದೊಂದು ಥರದ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಕೆಲವರು ಇನ್ಫ್ರಾಸ್ಟ್ರಕ್ಚರು, ಕೆಲವು ಇಂಜಿನಿಯರಿಂಗು, ಸೈಂಟಿಫಿಕ್ ಅವರು ಜಾಸ್ತಿ ಒತ್ತು ಕೊಟ್ಟರೆ, ಇನ್ನು ಕೆಲವರು ಕ್ಲಿನಿಕಲ್ ಪ್ರೋಟೋಕಾಲ್ಸು, ಪೇಷಂಟ್ ಎಕ್ಸ್ಪೀರಿಯನ್ಸು ಇಂಥದಕ್ಕೆ ಕೊಡ್ತಾರೆ. ನೀವು ಈ ಥರ 4-5 ಡಿಫ್ರೆಂಟನ್ನು ಮಾಡಿದಾಗ ಏನಾಗುತ್ತೆ, ನೀವು ಒಂದೊಂದರಲ್ಲಿ ಯಾವ್ಯಾವ್ದು ಒಳ್ಳೇದಿದೆ ಎಲ್ಲನೂ ಕಲ್ತ್ಕೋತೀರ. ನಾವು JCI ಮಾಡಿದ್ವಿ, ಬೋನ್ ಮ್ಯಾರೋಗೆ ಫ್ಯಾಕ್ಟ್ ಮಾಡಿದ್ವಿ, ಅಮೆರಿಕನ್ ಹಾರ್ಟ್ ಇನ್ಸ್ಟಿಟ್ಯೂಷನ್ ಚೆಸ್ಟ್ ಪೇನ್ ಸರ್ಟಿಫಿಕೇಷನ್ ಕೊಡ್ತು, ಸ್ಟ್ರೋಕ್ಗೆ ನಮಗೆ ಕೊಡ್ತು. ಅಲ್ಲಿಗೆ ಈ ಸರ್ಟಿಫಿಕೇಷನ್ ಕೊಟ್ರಿ ಅಂದ ಕೂಡಲೇ ಒಂದು ರೀತಿಯ ವಾತಾವರಣ ಕಲ್ಪಿಸ್ತು. ಇಟ್ ಈಸ್ ಎ ಸೆಲ್ಫ್ ಡ್ರಿವನ್. ನಮಗೆ ನಾವೇ ಇವಾಗ ಪ್ರೆಷರ್ ಹಾಕ್ಕೊಂಡು ಇಲ್ಲ ಐ ಹ್ಯಾವ್ ಟು ಮೀಟ್ ದಿಸ್ ನೀಡ್ ಅಂತ. ಇದರಿಂದ ಪೇಷಂಟಿಗೆ, ಸೇಫ್ಟಿಗೆ, ಔಟ್ಕಮ್ಸ್ಗೆ ಹೆಲ್ಪ್ ಆಗುತ್ತೆ. ಆದರೆ ಈ ಸರ್ಟಿಫಿಕೇಷನ್ ಏನು ಉದ್ದೇಶ ಅಂದರೆ, ಒಂದು ಕರೆಕ್ಟಾದ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಅಂತ. ಅದನ್ನು 3ನೇಯವರು ಹೌದು ನೀನು ನಡೀತಾ ಇದೀಯಪ್ಪ ಅಂತ ಹೇಳ್ತಾರೆ. 3 ವರ್ಷಕ್ಕೆ 5 ವರ್ಷಕ್ಕೆ ಡಿಪೆಂಡಿಂಗ್ ಆನ್ ಅವ್ರು ಬಂದು ಮತ್ತೆ ಅದನ್ನು ನೋಡ್ತಾರೆ. ಈ ಕ್ವಾಲಿಟಿ ಜರ್ನಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಅಬೌಟ್ 2 decades ಆಗ್ತಾ ಬಂತು, ಸ್ಟಾರ್ಟ್ ಆಯಿತು. ಇವತ್ತು ಲಾಟ್ ಆಫ್ ಮೋರ್ ದೆನ್ ಥೌಸಂಡ್ಸ್ ಆಫ್ ಹಾಸ್ಪಿಟಲ್ಸ್ NABH ಮಾಡಿದ್ದಾರೆ. ಅದರಿಂದ ಗುಣಮಟ್ಟ ಜಾಸ್ತಿ ಆಗ್ತಾಯಿದೆ. ಐ ಆಮ್ ಶ್ಯೂರ್ ದ ಕ್ವಾಲಿಟಿ ವಿಲ್ ಡ್ರೈವ್. ಯಾಕಂದರೆ ಹೆಲ್ತ್ ಕೇರಲ್ಲಿ ಕ್ವಾಲಿಟಿ ಇಲ್ಲದೆ ಇದ್ದರೆ ಇಟ್ ವೋಂಟ್ ಬಿ ಆಫ್ ಎನಿಥಿಂಗ್. ಯಾಕಂದರೆ ನಾವು ಲೈಫ್ ಆ್ಯಂಡ್ ಡೆತ್ ಜೊತೆ ಡೀಲ್ ಮಾಡ್ತಾ ಇರ್ತೀವಿ. ಅದರಿಂದ ಎವ್ರಿ ಸ್ಟೆಪ್ ದಟ್ ವಿ ಡೂ ಈಸ್ ಇಂಪಾರ್ಟೆಂಟ್. ನೀವಾಗಲೇ ಮಾತನಾಡ್ತಾ ಈ ಕಮರ್ಷಿಯಲೈಸೇಷನ್ ಆಫ್ ಹೆಲ್ತ್ ಕೇರ್ ಸೆಕ್ಟರ್ ಬಗ್ಗೆ ಹೇಳ್ತಿದ್ರಿ ಸರ್. ಇತ್ತೀಚೆಗೆ ನಮ್ಮ ಅಬ್ಸರ್ವೇಷನ್ ಅಂದರೆ ಹೆಲ್ತ್ ಕೇರ್ ಪ್ರೈವೇಟ್ ಸೆಕ್ಟರ್ಸ್, ಎಸ್ಪೆಷಲಿ ಭಾರತ ಮೂಲದ ಖಾಸಗಿ ಆರೋಗ್ಯ ಸಂಸ್ಥೆಗಳು ವಿದೇಶಗಳಲ್ಲಿ ತನ್ನ ಶಾಖೆಗಳನ್ನು ಓಪನ್ ಮಾಡ್ತಾ ಇರೋದು. ಈ ಡೆವಲಪ್ಮೆಂಟ್ಸು ಆ್ಯಸ್ ಅನ್ ಇಂಡಿಯನ್, ಒಬ್ಬ ಭಾರತೀಯ ರೋಗಿಯಾಗಿ, ಒಬ್ಬ ಭಾರತೀಯ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಹೇಗೆ ಗಮನಿಸಬೇಕು ಅಂತ? ಎರಡೂ ಆಗ್ತಾಯಿದೆ. ಕೆಲವು ಫಾರಿನ್ನಲ್ಲಿ ಹೋಗಿ ಇಂಡಿಯನ್ ಬ್ರ್ಯಾಂಡ್ಸ್ ಆಗ್ತಾಯಿದೆ. ಅದೇ ರೀತಿ ಕೆಲವು ಫಾರಿನ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಆರ್ ಕಮಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಇನ್ ಇಂಡಿಯಾ. ಮೇಜರಾಗಿ ಅವರು ಇವಾಗ ಇಂಡಿಯಾದಲ್ಲಿ ಓಪನ್ ಎಕಾನಮಿ ಮಾಡಿದ್ಮೇಲೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಮಾಡಿದ್ಮೇಲೆ, ಲಾಟ್ ಆಫ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಇನ್ ಇಂಡಿಯನ್ ಹೆಲ್ತ್ ಕೇರ್ ಫಾರ್ 2 reasons. ದ ಪಾಪ್ಯುಲೇಷನ್ 1.4 billion ಪಾಪ್ಯುಲೇಷನ್. ಈ ಪಾಪ್ಯುಲೇಷನ್ ಅವರಿಗೆ ಕ್ಯಾಪ್ಟಿವ್ ಆಗಿ ಎಲ್ಲೂ ಸಿಗಲ್ಲ. ಎರಡನೇದು, ದ ಪೇಯಿಂಗ್ ಕೆಪಾಸಿಟಿ ಆಫ್ ದ ಪೀಪಲ್ ಇನ್ ದ ಲಾಸ್ಟ್ ಡಿಕೇಡ್ ಹ್ಯಾಸ್ ಗಾನ್ ಅಪ್. ಮುಂಚೆ ಮಿಡ್ಲ್ ಕ್ಲಾಸ್ ಇದ್ದವರು ಇವಾಗ ಅಪ್ಪರ್ ಮಿಡ್ಲ್ ಕ್ಲಾಸಿಗೆ ಬಂದಿದ್ದಾರೆ, ಅಪ್ಪರ್ ಮಿಡ್ಲ್ ಕ್ಲಾಸ್ ಇದ್ದವರು ಮೇಲೆ ಹೋಗ್ತಿದ್ದಾರೆ. ಸೊ ಸ್ಪೆಂಡಿಂಗ್ ಎಬಿಲಿಟಿ ಆನ್ ದ ಹೆಲ್ತ್ ಕೇರ್ ಹ್ಯಾಸ್ ಇನ್ಕ್ರೀಸ್ಡ್. ಆದರೆ ನನಗೆ ಒಂದೇ ಅಂಜಿಕೆ ಏನಂದರೆ, when a financial company invests on a healthcare as an investor, his objective is to earn money only out of it, because that is his objective. ಅವರು ಇನ್ವೆಸ್ಟರ್ಸ್ ಅವರು ದುಡ್ಡು ಕೊಟ್ಟಿರೋದು, ನೀನು ನನಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಡಪ್ಪ ಅಂತ. ಆದರೆ ಹೆಲ್ತ್ ಕೇರಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಎ ಲಾಂಗ್ ಜರ್ನಿ, ಇಟ್ಸ್ ನಾಟ್ ಎ ಶಾರ್ಟ್ ಜರ್ನಿ. ಆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟನ್ನು ಮಾಡೋಕ್ಕೋಸ್ಕರ ಅವರು ಪ್ರೆಷರ್ ಹಾಕಿದಾಗ ಇಂಡಿಯನ್ ಹಾಸ್ಪಿಟಲ್ ಶುಡ್ ನಾಟ್ ಕಮ್ ಡೌನ್ ಟು ದಟ್ ಪ್ರೆಷರ್. ಬಟ್ ನಾನು ಇದು ಈಗ ಓದ್ತಾ ಇರುವ ಅಥವಾ ಕೆರಿಯರ್ ಆಪ್ಷನ್ನ ಹುಡುಕ್ತಾ ಇರುವ ಯೂತ್ಗೋಸ್ಕರ ಈ ಪ್ರಶ್ನೆ ಕೇಳ್ತಿದ್ದೀನಿ ಸರ್. ಹೆಲ್ತ್ ಕೇರ್ ಸೆಕ್ಟರಲ್ಲಿ ಕೇವಲ ಕಣ್ಣಿಗೆ ಕಾಣೋದು ಡಾಕ್ಟರ್ ಅಥವಾ ನರ್ಸ್, ಇದನ್ನು ಬಿಟ್ಟು ಬೇರೆ ಏನು ಕೆರಿಯರ್ ಆಪ್ಷನ್ ಇದೆ? ತುಂಬ ಒಳ್ಳೆಯ ಪ್ರಶ್ನೆ. ಹೆಲ್ತ್ ಕೇರ್ ಅಂದರೆ ಡಾಕ್ಟ್ರ್ ಮತ್ತು ನರ್ಸ್ ಮಾತ್ರ ಅಲ್ಲ.
ಇಟ್ ಈಸ್ ಎ ಕಂಪ್ಲೀಟ್ ಒಂದು ಸಿಟಿ ಇದ್ದಂಗೆ. ಒಂದು ಆಸ್ಪತ್ರೆ ಅಂದರೆ ಎದುರುಗಡೆ ಕ್ಯಾಂಟೀನ್ ಇದೆ ನಿಮಗೆ, ಆ ಕಡೆ ಲಾಂಡ್ರಿ ಇದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಇದೆ. ಜಾಬ್ ಆಪರ್ಚುನಿಟೀಸ್ ಆರ್ ಹ್ಯೂಜ್. You don't need to be only doctor and nurse to participate in a healthcare. Every person who participates in a healthcare directly or indirectly touches the life. ಇವಾಗ ಫೈನಾನ್ಸಲ್ಲಿ ಮಾಡ್ಬೋದು, ಮಾರ್ಕೆಟಿಂಗಲ್ಲಿ ಮಾಡ್ಬೋದು, ಬ್ರ್ಯಾಂಡಿಂಗ್ ಆ್ಯಂಡ್ ಅವೇರ್ನೆಸ್ಸಲ್ಲಿ ಮಾಡ್ಬೋದು. ಆಮೇಲಿಂದ ಈ ಕಸ್ಟಮರ್ ಕೇರ್ ಅನ್ನೋದು ಒಂದಿದೆಯಲ್ಲ, ಇಟ್ಸ್ ಎ ಹ್ಯೂಜ್. ನನ್ನ ಪ್ರಕಾರ ಹಾಸ್ಪಿಟಲ್ ಅನ್ನೋದು ಈಸ್ ಎ ಅಮಾಲ್ಗಮೇಷನ್ ಆಫ್ ಕ್ಲಿನಿಕಲ್ ಹಾಸ್ಪಿಟಲ್ ಆ್ಯಂಡ್ ಹಾಸ್ಪಿಟ್ಯಾಲಿಟಿ ಹೋಟೆಲ್. ಈ ಹೋಟೆಲಿಂಗ್ ಮತ್ತು ಕ್ಲಿನಿಕಲ್ ಎರಡು ಒಂದಾಗ ಮಾತ್ರ ಒಂದು ಒಳ್ಳೆ ಪೇಷಂಟ್ಗೆ ಒಂದು ಭಾವನೆ ಸಿಗುತ್ತೆ. ಬರೀ ಕ್ಲಿನಿಕಲಲ್ಲಿ ನಾನು ದುಡ್ಡು ಒಳ್ಳೆಯದಾಗಿದ್ದು ಹಾಸ್ಪಿಟ್ಯಾಲಿಟಿ ಬಗ್ಗೆ ನಾನು ಕೇರ್ ಮಾಡಲಿಲ್ಲ ಅಂದರೆ ಐ ವಿಲ್ ನಾಟ್ ಸಕ್ಸೀಡ್ ಇನ್ ದಿಸ್. ದುಡ್ಡು ಪೇ ಮಾಡೋರು ಎರಡನ್ನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒನ್ಸ್ ದ ಹಾಸ್ಪಿಟ್ಯಾಲಿಟಿ ಇನ್ಕ್ಲೂಡ್ಸ್, ಯುವರ್ ಜಾಬ್ ಆಪ್ಷನ್ಸ್ ಆರ್ ಹ್ಯೂಜ್. ಸೊ ಗಾನ್ ಆರ್ ದ ಎರಾ. ಇವಾಗ ಕಂಪ್ಯೂಟರ್ಸ್ ಇನ್ ಹಾಸ್ಪಿಟಲ್, ಐ ಟಿ ಇಂಡಸ್ಟ್ರಿಗೆ ಅಷ್ಟು ದೊಡ್ಡ ಎಂಟ್ರಿ. ನಮ್ಮ HIS ಇರ್ಬೋದು, ನಮ್ಮ ರೇಡಿಯಾಲಜಿ ಇರ್ಬೋದು, ನಮ್ಮ ಮಾನಿಟರ್ಸ್ ಇರ್ಬೋದು, ಎಲ್ಲ ಒಂದು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇಸ್ ಎ ಬಿಗ್ ಥಿಂಗ್. ಇವಾಗ ಒಂದು ಸ್ಟೇಜಲ್ಲಿ ನಾನು ಓದ್ತಿದ್ದಾಗ ಇಂಜಿನಿಯರು ಡಾಕ್ಟ್ರು ಹಾವು ಮಂಗೂಸಿ ಇದ್ದಂಗೆ, ಎರಡು ಕ್ಯಾಂಪಸ್ಸು, ಇಂಜಿನಿಯರಿಂಗ್ ಹುಡುಗರದು, ಡಾಕ್ಟ್ರು ಹುಡುಗರದು ಅಂತ. ಇವಾಗ ಹಾಗಲ್ಲ, ಇಂಜಿನಿಯರಿಂಗು ಡಾಕ್ಟ್ರು ಒಂದಾಗಿದ್ದಾರೆ. ಅವರಿಂದ ಹೊಸ ಆವಿಷ್ಕಾರಗಳು ಬರ್ತಾಯಿದೆ. ಲೇಟೆಸ್ಟ್ ಡೆವಲಪ್ಮೆಂಟ್ಸ್, ರೊಬಾಟಿಕ್ ಇರ್ಬೋದು, ಹೊಸದಿರ್ಬೋದು. ಅದರಿಂದ ಜಾಬ್ ಆಪರ್ಚುನಿಟೀಸ್ ಈಸ್ ಇಮ್ಮೆನ್ಸ್. ಕ್ಯಾರಿಯರ್ ಆಪ್ಷನ್ಸ್ ಆರ್ ಇಮ್ಮೆನ್ಸ್. ಫಾರ್ ಲಾಯರ್ಸ್, ಐ ಟೆಲ್ ಯು, ನೀವು ಮುಂಚೆ ಹೇಳಿದ್ರಿ ಯಾಕೆ ಟ್ರಸ್ಟ್, ಈ ಲೀಗಲ್ ಪ್ರಾಬ್ಲಮ್ಸ್ ಎಷ್ಟು ಜಾಸ್ತಿ ಆಗ್ತಿದೆ ಅಂದರೆ, ಮೆಡಿಕಲ್ ಲಾ ಇಟ್ ಸೆಲ್ಫ್ ಇಸ್ ಎ ಅನದರ್ ಕ್ಯಾರಿಯರ್ ಆಪ್ಷನ್ ಫಾರ್ ದ ಪೀಪಲ್ ಟು ರೀಡ್. ಅದೇ ರೀತಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಮೆಡಿಕಲ್ ಎಕ್ವಿಪ್ಮೆಂಟ್ ಇಂಡಸ್ಟ್ರಿ, ಇದೆಲ್ಲ ತುಂಬ ಆಪ್ಷನ್ಸ್ ಇದೆ. ಡಾಕ್ಟರು ಆಪ್ಷನ್ಸ್ ಈಸ್ ಎ ಡೈರೆಕ್ಟ್ ಟಚಿಂಗ್ ವಿತ್ ದ ಪೇಷಂಟ್. ದರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಡೋಂಟ್ ಟಚ್ ಡೈರೆಕ್ಟ್ಲಿ ಬಟ್ ಇಂಪ್ಯಾಕ್ಟ್ ದಿ ಹೆಲ್ತ್ ಕೇರ್. ನಾವು ಡೇಟಾಗಳ ಬಗ್ಗೆ ಮಾತನಾಡೋದಾದರೆ ಸರ್, ಎಸ್ಪೆಷಲಿ ಈ ಡಿಜಿಟಲ್ ದುನಿಯಾದಲ್ಲಿ ಹೆಲ್ತ್ ಕೇರ್ ಡೇಟಾ ಅನ್ನೋದ್ರ ಬಗ್ಗೆ ಈಗಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಜನರಿಗೆ. ಅಂದರೆ ಎಷ್ಟನ್ನು ಹಂಚ್ಕೊಳ್ಬೇಕು, ಎಷ್ಟಿದ್ರೆ ಎಷ್ಟು ಅನುಕೂಲ, ಇದು ನಮಗೆ ಹೆಂಗೆ ಅನುಕೂಲ ಆಗುತ್ತೆ? ಸೊ ನಿಮಗೆ ಏನು ಅನಿಸುತ್ತೆ ಸರ್, ಒಬ್ಬ ಮನುಷ್ಯನಿಗೆ ತನ್ನ ಹೆಲ್ತ್ನ ಡೇಟಾವನ್ನು ಇಟ್ಕೊಳ್ಳೋದು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದ್ರ ಅರಿವು ಎಷ್ಟಿರಬೇಕು ಅಂತ? ಖಂಡಿತವಾಗ್ಲೂ ದಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾವಾಗಲೂ ನಮ್ಮ ಬಗ್ಗೆ ನಾವು ಎಷ್ಟು ತಿಳ್ಕೊತೀವಿ ಅಷ್ಟು ಒಳ್ಳೆಯದು. ಅದರಿಂದ ನಮಗೆ ಬೇರೆಯವರಿಗೆ ನಮ್ಮ ವಿಚಾರ ತಿಳಿಸೋದಕ್ಕೆ ಸುಲಭ ಆಗುತ್ತೆ. ಇವಾಗ ಯಾರಿಗೋ, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪೇಷಂಟ್ ಬಂದರು, ಸಡನ್ನಾಗಿ ಕಬ್ಬನ್ ಪಾರ್ಕಲ್ಲಿ ನಡೀತಿದ್ರು, ಅನ್ಕಾನ್ಷಿಯಸ್ ಆದರು, ಅವ್ರು ಏನು, ಅವ್ರದ್ದು ಯಾವುದು ಅದನ್ನೆಲ್ಲ ಹುಡುಕಬೇಕು ಅಂದರೆ ಟೈಮ್ ಆಗುತ್ತೆ. ಅದೇ ಒಂದು ಡಾಟಾ ಇದ್ದರೆ ಅವ್ರದ್ದೊಂದು ನಂಬರೋ ಹೆಸರೋ ಹಾಕಿದ್ರೆ ಅವ್ರ ಬ್ಲಡ್ ಗ್ರೂಪ್ ಏನು, ಅವ್ರದ್ದು ಇದೇನು, ಅವ್ರದ್ದು ಹಿಂದಿನ ಹಿಸ್ಟ್ರಿ ಏನು ಬರುತ್ತೆ. ಆದರೆ ಹೆಲ್ತ್ ಕೇರ್ ಡಾಟಾ ಅನ್ನೋದು ಇವಾಗ ಡಾಟಾ ಪ್ರೈವಸಿ ಆ್ಯಂಡ್ ಡಾಟಾ ಕಾನ್ಫಿಡೆನ್ಷಿಯಾಲಿಟಿ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಲಾ ತಂದಿದೆ ಇಂಡಿಯಾದಲ್ಲಿ. ಆರೋಗ್ಯ ಕ್ಷೇತ್ರದ ಕ್ರಾಂತಿ ಬಗ್ಗೆ ಬಹಳಷ್ಟು ಮಾತನಾಡಿದ್ವಿ. ಬಟ್ ಯಾವುದಾದ್ರೂ ಒಂದು ವಿಚಾರದಲ್ಲಿ ಭಾರತ ಇನ್ನೂ ಹಿಂದುಳಿದಿದೆ ಅಥವಾ ಇನ್ನೊಂದಷ್ಟು ಪ್ರಗತಿ ಕಾಣಬೇಕು ಅಂತ ಏನಾದರೂ ಇದೆಯಾ ತಮ್ಮ ಪ್ರಕಾರ? ನನ್ನ ದೃಷ್ಟಿಯಲ್ಲಿ ರಿಸರ್ಚ್ಗೆ ನಾವು ಜಾಸ್ತಿ ಒತ್ತು ಕೊಡಲಿಲ್ಲ ಇಲ್ಲಿವರೆಗೆ. ಇವಾಗ ಕೊಡ್ತಾ ಇದ್ದೀವಿ. ಈಗ ಜೆನೆಟಿಕ್ಸ್ ತುಂಬ ಮುಂದುವರಿತಾ ಇದೆ. ಇವಾಗ ಎಷ್ಟೋ ಜೆನೆಟಿಕ್ ಮಾರ್ಕರ್ಸ್ ಬಂದಿದೆ. ನಮಗೆ ಕಾಯಿಲೆ ಬರೋದಕ್ಕೆ ಎಷ್ಟೋ ಮುಂಚೆನೇ ತಿಳ್ಕೊಬೋದು, ಈ ಕಾಯಿಲೆ ನಾನು ತುತ್ತಾಗ್ಬೋದು ಮುಂದೆ ಒಂದಿನ ಅಂತ. ಸೊ ಅದಕ್ಕೆ ತಕ್ಕಂತೆ ನಾನು ಪ್ರೊಯಾಕ್ಟಿವ್ ಸ್ಟೆಪ್ಸ್, ನನ್ನ ಪ್ರಕಾರ 3 P: ಪ್ರಿವೆಂಟಿವ್, ಪ್ರಿಡಿಕ್ಟಿವ್ ಆ್ಯಂಡ್ ಪ್ರೊಯಾಕ್ಟಿವ್. ಈ 3 Pನ ಮಾಡೋದಕ್ಕೆ ಡಾಟಾ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ರಿಸರ್ಚ್ ವಿಲ್ ಬಿ. ಸಿಕ್ಕ ಕೇರ್ಗಿಂತ ಇಷ್ಟೊತ್ತು ನಿಮ್ಮ ಹತ್ರ ಮಾತನಾಡಿದ್ರಲ್ಲಿ ರಾಮಯ್ಯದು ಮೋಟಿವ್ ನನ್ನ ಪ್ರಕಾರ ಸಿಕ್ಕ ಕೇರ್ಗಿಂತ ಹೆಲ್ತ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ರೋಗ ಬಂದಾಗ ಟ್ರೀಟ್ಮೆಂಟಿಗೆ ಬರೋಕ್ಕಿಂತ ರೋಗ ಬರದೇ ಇರೋ ರೀತಿಯಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಈ ನಿಟ್ಟಿನಲ್ಲಿ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ಪಾತ್ರ ಏನಿದೆ, ಜನರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀವಿ? ನನಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಹೆಲ್ತ್ ಕೇರಲ್ಲಿ 4 ವಿಭಾಗ ಇದೆ. ಒಂದು ಪ್ರಿವೆಂಟಿವ್, ಅಂದರೆ ನಮಗೆ ರೋಗ ಬರದೇ ಇರೋ ಥರ ನೋಡ್ಕೊಳ್ಳೋದು, ಅಂದರೆ ಸಮಯಕ್ಕೊಂದು ಸಲ ಟೆಸ್ಟ್ ಮಾಡಿಸ್ಕೊಳ್ಳೋದು, ಮಾರ್ಕರ್ಸ್ ನೋಡೋದು. ಅದು ಇನ್ನೊಂದು ಪ್ರೊಮೋಟಿವ್. ಈಗ ನಾನು ಡಯಾಬಿಟಿಸ್ ಆದರೂ ನಾನು ಹೇಗೆ ಹೆಲ್ತಿಯಾಗಿ ಲೈಫ್ನ ಲೀಡ್ ಮಾಡಿ, ದಟ್ ಈಸ್ ಪ್ರೊಮೋಟಿವ್.
ಥರ್ಡ್ ಇಸ್ ಕ್ಯೂರೇಟಿವ್. ಕಾಯಿಲೆ ಇದೆ, ಕಾಯಿಲೆನ ಹೇಗೆ ಗುಣಪಡಿಸೋದು. ಅಪೆಂಡಿಸೈಟಿಸ್ ಇದೆ, ಆಪ್ರೇಷನ್ ಮಾಡೋದು ಹೇಗೆ. ಹಾರ್ಟ್ ಇದಿದೆ, ಹೇಗೆ ಇದು ಮಾಡೋದು, ಅದು ಕ್ಯೂರೇಟಿವ್. ಫೋರ್ತ್ ಇಸ್ ರಿಹ್ಯಾಬಿಲಿಟೇಟಿವ್. ರಿಹ್ಯಾಬಿಲಿಟೇಟಿವ್ ಅಂದರೆ ನನ್ನನ್ನು ಈ ಕಾಯಿಲೆ ಬರೋದಕ್ಕೆ ಮುಂಚೆ ಹೇಗಿದ್ದೆ ಅದರ ಹತ್ತಿರಕ್ಕೆ ಯಾವ ರೀತಿ ವಾಪಸ್ ತರೋದು. ಇದರಲ್ಲಿ ತುಂಬ ರೆಮ್ಯುನರೇಟಿವ್ ಅಂದರೆ ಕ್ಯೂರೇಟಿವ್, ಅಲ್ಲಿ ಹಣ ಇದೆ. ಇವಾಗ ಅದನ್ನು ಬೇಕಾಗಿರೋದು ಓನ್ಲಿ 30% ಆಫ್ ಪೀಪಲ್ಗೆ. ಇನ್ 70% ಆಫ್ ದಿ ಪಾಪ್ಯುಲೇಷನ್ ಆರ್ ಇಂಟ್ರೆಸ್ಟೆಡ್ ಟು ರಿಮೈನ್ ಹೆಲ್ತಿ, ವಾಂಟ್ ಟು ಸ್ಟೇ ಹೆಲ್ತಿ ಆ್ಯಂಡ್ ಟು ಗೋ ಬ್ಯಾಕ್ ಟು ದಿಸ್. ನಾವು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ನಾವಿಲ್ಲಿ ಎಲ್ಲ 4 ವಿಭಾಗನೂ ತುಂಬ ಅಡ್ವಾನ್ಸ್ ಆಗಿ ನೋಡ್ತಾ ಇದ್ದೀವಿ. ಪ್ರಿವೆಂಟಿವ್ಗೆ ಏನು ಮಾಡಬೇಕು, ಪ್ರೊಯಾಕ್ಟಿವ್ಗೆ ಏನು ಮಾಡಬೇಕು, ಅದೇ ರೀತಿ ಕ್ಯೂರೇಟಿವ್ಗೆ ಏನು ಮಾಡಬೇಕು, ರಿಹ್ಯಾಬಿಲಿಟೇಟಿವ್ಗೆ ಏನು ಮಾಡಬೇಕು ಅದಂತ. ಇಷ್ಟೊತ್ತು ಸಮಯ ಕೊಟ್ಟದಕ್ಕೆ, ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಆರೋಗ್ಯ ಕ್ಷೇತ್ರದ ಬಗ್ಗೆ ಅಪಾರವಾದ ಮಾಹಿತಿಗಳನ್ನು ಹಂಚ್ಕೊಂಡ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ನಮಸ್ತೆ.